ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೆಕ್ಸ್ಟ್ ಲಾಂಚ್ ಆಗುವಂಥ ಪ್ಲೇ ಸ್ಟೇಷನ್ 6 ಇಂದು ಕೆಲವೊಂದು ರೂಮರ್ಡ್ ಸ್ಪೆಸಿಫಿಕೇಷನ್ನು ಹೊರಗಡೆ ಬರ್ತಾ ಇದೆ. ಕನ್ಫರ್ಮ್ಡ್ ಅಲ್ಲ, ರೂಮರ್ಡು. ಈ ಸ್ಪೆಸಿಫಿಕೇಷನ್ನ ಪ್ರಕಾರ ಪ್ಲೇ ಸ್ಟೇಷನ್ 6ಅಲ್ಲಿ 3 ನ್ಯಾನೋಮೀಟರ್ದು AMD Zen 6 CPU ಇರುತ್ತಂತೆ. 8 ಕೋರ್ನ CPU. ಇದರಲ್ಲಿ 4+ GHz ಇಂದು ಕ್ಲಾಕ್ ಸ್ಪೀಡ್ ಇರುತ್ತಂತೆ ಮತ್ತು ಕಸ್ಟಮ್ RDNA 5 GPU ಅಂತೆ. 35ರಿಂದ 40 T-ಫ್ಲಾಪ್ಸ್ ಆಪ್ರೇಷನ್ಸನ್ನು ಇದು ಮಾಡುತ್ತೆ. ಒಳ್ಳೆಯದು. ಮತ್ತು ರೇಟ್ ಟ್ರೇಸಿಂಗ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಆಲ್ರೆಡಿ ಪ್ಲೇ ಸ್ಟೇಷನ್ 5ಅಲ್ಲೇ ರೇಟ್ ಟ್ರೇಸಿಂಗ್ ಇದೆ. ಸೊ ಇದರಲ್ಲಿ ಇನ್ನೂ ಇಂಪ್ರೂವ್ಡ್ ರೇಟ್ ಟ್ರೇಸಿಂಗ್ ಇರುತ್ತೆ. ಮತ್ತು 30 GB DDR7 ರ್ಯಾಮ್ ಅಂತೆ. ಬೆಂಕಿಗರು 30 GB. ಮತ್ತು ಬ್ಯಾಂಡ್ ವಿಡ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಬ್ಯಾಂಡ್ ವಿಡ್ತ್ ಜಾಸ್ತಿ ಆಯಿತು ಅಂತ ಅಂದರೆ, ಡಾಟಾ ಟ್ರಾನ್ಸ್ಫರ್ ಇಂಪ್ರೂವ್ ಆಯಿತು ಅಂತ ಅಂದರೆ ಫ್ಲಾಲೆಸ್ ಆಗಿ ಗೇಮ್ಸ್ಗಳು ಓಪನ್ ಆಗೋದೆಲ್ಲ ಆಗುತ್ತೆ. ಒಳ್ಳೆಯದು. ಮತ್ತು ಈ ಪ್ಲೇ ಸ್ಟೇಷನ್ 5ಗಿಂತ 6ರಿಂದ 12 ಟೈಮ್ ಫಾಸ್ಟರ್ ಪವರ್ಫುಲ್ ಪ್ಲೇ ಸ್ಟೇಷನ್ ಇದಾಗಿರುತ್ತಂತೆ. ಬೆಂಕಿಗರು ಪ್ಲೇ ಸ್ಟೇಷನ್ 5ಗಿಂತ 6 to 12 ಟೈಮ್ಸ್ ಪವರ್ಫುಲ್ ಅಂತ ಅಂದರೆ ಅನ್ಬಿಲಿಯಬಲ್. ಇದೇನೋ AI ಪವರ್ಡ್ ಪ್ಲೇ ಸ್ಟೇಷನ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವಾಗ ಬರುತ್ತೋ, ಎಷ್ಟು ಲಾಂಚ್ ಆಗುತ್ತೋ ದೇವ್ರಿಗೆ ಗೊತ್ತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೊನ್ನೆ ಆಂಥ್ರೋಪಿಕ್ಸ್ನವರು ಅವರ ಹೊಸ AI ಟೂಲ್ಗಳನ್ನ ಲಾಂಚ್ ಮಾಡಿದ್ಮೇಲೆ ನಮ್ಮ ದೇಶದ IT ಇಂಡಸ್ಟ್ರಿ ಭಯದ ವಾತಾವರಣಕ್ಕೆ ಹೋಗ್ಬಿಟ್ಟಿದೆ. ಸೊ ಇದೀಗ ಈ ಆಂಥ್ರೋಪಿಕ್ CEO ಇನ್ನೊಂದು ಹೊಸ ಕ್ಲೈಮನ್ನು ಮಾಡಿದ್ದಾರೆ. ಏನಪ್ಪ ಅಂದರೆ, ಸಾಫ್ಟ್ವೇರ್ ಎಂಜಿನಿಯರ್ಗಳು ಮುಂದಿನ 6ರಿಂದ 12 ತಿಂಗಳಲ್ಲಿ ಅಬ್ಸಲ್ಯೂಟ್ ಆಗೋಗ್ತಾರೆ ಅಂತ. ಅಬ್ಸಲ್ಯೂಟ್ ಅಂದರೆ ಅವಶ್ಯಕತೆ ಇರೋದಿಲ್ಲ. ಲಿಟ್ರಲಿ ಎಲ್ಲರೂ ಕೂಡ ಕೆಲಸವನ್ನು ಕಳ್ಕೊಬೋದು. ನಾನು ಹೇಳೋದಾದರೆ, ನೀವು ಅಡ್ವಾನ್ಸ್ಡ್ ಸಾಫ್ಟ್ವೇರ್ಗಳನ್ನ ಕಲ್ತಿಲ್ಲ ಅಂದರೆ, ನೀವು ಬಿಗಿನರ್ ಮತ್ತು ಮಿಡ್ ಲೆವೆಲ್ ಸಾಫ್ಟ್ವೇರ್ ಡೆವಲಪರ್ ಆಗಿದ್ದರೆ ನಂಗೆ ಅನ್ನಿಸ್ತಂಗೆ ನಿಮ್ಮ ಕೆಲಸ ಹೋಗೋ ಸಾಧ್ಯತೆ ಇರುತ್ತೆ. ಆದಷ್ಟು ಬೇಗ ನಿಮ್ಮ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಅಂದರೆ AI ಮಾಡೋದಂಥ ಕೆಲವೊಂದು ವರ್ಕನ್ನು ನೀವು ಮಾಡೋ ಥರ ಇರಬೇಕು. ನಿಮ್ಮ ಕೆಲಸನ AI ಮಾಡುತ್ತೆ ಅಂದರೆ ನಿಮ್ಮ ಅವಶ್ಯಕತೆ ಕಂಪ್ನಿಗೆ ಏನಕ್ಕಿರುತ್ತೆ ಯೋಚನೆ ಮಾಡ್ಕೊಳ್ಳಿ. ಇದು ಬರೀ ಎಂಪ್ಲಾಯಿಗಳು ಕೆಲಸ ಮಾಡೋರ್ಗೆ ಅಷ್ಟೇ ಅಲ್ಲ, ಈ ದೊಡ್ಡ ದೊಡ್ಡ IT ಕಂಪನಿಗಳಿಗೂ ಸಹ ಹೊಡ್ತಾ ಬೀಳುತ್ತೆ. ನೆಕ್ಸ್ಟಿಂದ ಈ ಆಂಥ್ರೋಪಿಕ್ಸಿಂದು AI ಟೂಲ್ಗಳನ್ನ ಅಮೆರಿಕನ್ ಕಂಪ್ನಿಗಳೇ ಯೂಸ್ ಮಾಡ್ಕೋತಾರೆ. ಅವ್ರು ಏನಕ್ಕೆ ನಮ್ಮ ದೇಶದ ಇಂಡಿಯನ್ IT ಕಂಪ್ನಿಗಳಿಗೆ ಔಟ್ಸೋರ್ಸ್ ಮಾಡಬೇಕು? ಅವರೇ ಮಾಡ್ತಾರೆ, ಅವರೇ ಮಾಡ್ಕೋತಾರೆ. ಕಡಿಮೆ ದುಡ್ಡಿಗೆ ಆಗ್ಬಿಡುತ್ತೆ. ಇದು ಸಬ್ಸ್ಕ್ರಿಪ್ಷನ್ ಡೀಲ್ ಮಾಡ್ಕೋತಾರೆ, ಅವರೇ ಎಲ್ಲ ಕೆಲಸ ಮಾಡ್ಕೊಂಬಿಡ್ತಾರೆ. ನಮ್ಮ ದೇಶಕ್ಕೆ ಏನಕ್ಕೆ ಅವರು ಔಟ್ಸೋರ್ಸ್ ಮಾಡಬೇಕು? ನಮ್ಮ ದೇಶದವರು ಈ IT ಡಿಪೆಂಡೆನ್ಸಿಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಮೆಜಾರಿಟಿ ಆಫ್ ದ ರೆವೆನ್ಯೂ GDP ನಮ್ಮ ದೇಶದ IT ಇಂಡಸ್ಟ್ರಿಯಿಂದ ಬರುತ್ತೆ. ಅದು ಸ್ವಲ್ಪ ಕಡಿಮೆ ಆಗ್ತಾ ಬರಬೇಕು. ಏನಕ್ಕೆ ಅಂದರೆ ಹೆವಿ ಡಿಪೆಂಡೆಂಟ್ ಆಗಿದ್ದೀವಿ ಬೇರೆ ದೇಶಗಳಿಗೆ. ನಮ್ಮ ದೇಶದಿಂದ ತುಂಬ IT ವರ್ಕು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಅದರಿಂದ ಹೆವಿ ಕೇರ್ಫುಲ್ ಆಗಿರಿ ಡೆವಲಪರ್ಗಳು. ಆದಷ್ಟು ಬೇಗ ನಿಮ್ಮ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ತುಂಬ ಜನರ ಕೆಲಸ ಮುಂದಿನ 6ರಿಂದ 12 ತಿಂಗಳಲ್ಲಿ ಹೋಗ್ಬೋದು. ಹೇಳೋಕ್ಕೆ ಆಗಲ್ಲ, ತುಂಬ ಕಷ್ಟ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೆಕ್ಸ್ಟಿಂದ ನೀವು ಈ ವಾಟ್ಸಪ್ ವೆಬ್ನಲ್ಲಿ ಫೋನ್ ಕಾಲ್ ಮತ್ತು ವಿಡಿಯೋ ಕಾಲನ್ನು ಮಾಡಬಹುದು. ಇಷ್ಟು ದಿನ ಈ ಆಪ್ಷನ್ ಇರಲಿಲ್ಲ. ಸೊ ವೆಬ್ನಲ್ಲೇ ಇನ್ಮೇಲೆ ನೀವು ವಾಯ್ಸು ಮತ್ತು ವಿಡಿಯೋ ಕಾಲನ್ನು ಮಾಡ್ಬೋದು. ಈ ಒಂದು ಸಪೋರ್ಟ್ ಬಂದಿದೆ ಆಲ್ರೆಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇಷ್ಟು ದಿನ ಈ ವಾಯ್ಸ್ ಮೇಲ್ ಫೀಚರು ಬರೀ ಐಫೋನ್ಗಳಲ್ಲಿ ಮಾತ್ರ ಇರ್ತಿತ್ತು. ಜಿಯೋದವ್ರದ್ದು ವಾಯ್ಸ್ ಮೇಲ್ ಫೀಚರ್ ಇದೆ. ಸೊ ಜಿಯೋ ಸಿಮ್ ಇದ್ದು ನಿಮ್ಮ ಹತ್ರ ಐಫೋನ್ ಇದ್ದರೆ ವಾಯ್ಸ್ ಮೇಲ್ ಫೀಚರ್ನ ಯೂಸ್ ಮಾಡ್ಬೋದಾಗಿತ್ತು. ಸೊ ಇದೀಗ ಸ್ಯಾಮ್ಸಂಗ್ ಅವರು ಕೂಡ ಅವರ ಮುಂದಿನ ಅಪ್ಡೇಟ್ನಲ್ಲಿ One UI 8.5 ಬೀಟಾ ವರ್ಷನ್ನಲ್ಲಿ ವಾಯ್ಸ್ ಮೇಲ್ ಫೀಚರ್ನ ಸ್ಯಾಮ್ಸಂಗ್ ಫೋನ್ಗೂ ಸಹ ತೊಗೊಂಬರ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೇಬಲ್ ಅಪ್ಡೇಟ್ ಬಂದಮೇಲೆ ಬೇರೆಲ್ಲ ಸ್ಯಾಮ್ಸಂಗ್ ಫೋನ್ಗೂ ಸಹ ಈ ಒಂದು ವಾಯ್ಸ್ ಮೇಲ್ ಫೀಚರ್ ಬರಬಹುದು. ನಾನಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ಬರೀ ಐಫೋನ್ ಅವ್ರು ಮಾತ್ರ ಇದನ್ನು ಹಾಕೊಂಬಿಟ್ಟು ಶೋಕಿ ಮಾಡೋರು. ಫೋನ್ ಎತ್ತಿಲ್ಲ ಅಂದರೆ ಸೊ ಅವರು ಫೋನ್ ಎತ್ತಕ್ಕಾಗ್ತಿಲ್ಲ. ವಾಯ್ಸ್ ಮೇಲೆ ಇದೆ, ನೀವು ಟ್ಯೂನ್ ಬಂದಮೇಲೆ ವಾಯ್ಸನ್ನು ನೀವು ರೆಕಾರ್ಡ್ ಮಾಡಿ ಕಳಿಸಿ, ಅವರು ಆಮೇಲೆ ಅದು ನೋಡಿಬಿಟ್ಟು ರಿಪ್ಲೈ ಮಾಡ್ತಾರೆ ಅಂತ ಬರುತ್ತಲ್ವ. ಸೊ ಅದು ನೆಕ್ಸ್ಟಿಂದ ನಮ್ಮ ಸ್ಯಾಮ್ಸಂಗ್ ಫೋನಲ್ಲೂ ಕೂಡ ಬರುತ್ತೆ. ಬೆಂಕಿಗುರು. ಸೊ ಇಷ್ಟೊತ್ತಿಗೆ ಬರಬೇಕಾಗಿದ್ದು ಏನಕ್ಕೆ ಇಷ್ಟೊಂದು ಡಿಲೇ ಮಾಡಿದ್ರು ಅಂತ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರೀಸೆಂಟಾಗಿ ಬಂದಿರೋ ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ ಜಗತ್ತಿನ ನಂಬರ್ 1 AI ಟೂಲ್ ಯಾವುದು ಅಂತ ನೀವು ಈ ಚಾರ್ಟನ್ನು ನೋಡಿ ತಿಳ್ಕೊಬೋದು. ನಂಬರ್ 1 ಸ್ಪಾಟಲ್ಲಿ ChatGPT. ನೋಡ್ತಾ ಇದ್ದೀರಾ, ಒಂದು ತಿಂಗಳ ವಿಸಿಟ್ ಇದು ಆಯಿತಾ. ಡಿಸೆಂಬರ್ 2025ರಲ್ಲಿ ಒಂದೇ ತಿಂಗಳಿಗೆ ಎಷ್ಟು ವಿಸಿಟ್ಸ್ಗಳಾಗಿದೆ, ಎಷ್ಟು ಜನ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಿದೆ, ಎಷ್ಟು ಪೇಜ್ ವ್ಯೂ ಆಗಿದೆ ಅಂತ ಆಯಿತಾ. ಫಸ್ಟ್ ChatGPT, ಆಮೇಲೆ ಜೆಮಿನೈ ಬರುತ್ತೆ. ಲಿಟ್ರಲಿ ChatGPT ಮತ್ತು ಜೆಮಿನೈ ನಡುವೆ ಇರುವಂಥ ಡಿಫ್ರೆನ್ಸ್ ನೀವು ನೋಡೋದಾದರೆ ಅಪ್ರಾಕ್ಸಿಮೇಟ್ಲಿ ಜೆಮಿನೈಗಿಂತ 10 ಟೈಮ್ಸ್ 10 ಟೈಮ್
ಜಾಸ್ತಿ ಜನ ಈ ಚಾಟ್ ಜಿ ಪಿ ಟಿಯನ್ನು ವಿಸಿಟ್ ಮಾಡ್ತಾರೆ. ಆಮೇಲೆ ಓಪನ್ ಎ ಐ ಅಂತ ವೆಬ್ಸೈಟ್ ಇದಲ್ವ, ಅಂದರೆ ಚಾಟ್ ಜಿ ಪಿ ಟಿ ಅವ್ರದ್ದೇ, ಅದಕ್ಕೂ ಸಹ ಜನ ಬರ್ತಾರೆ. ಡೀಪ್ ಸೀಕು, ಆಮೇಲೆ ಚೈನಾದು chat.deepseek ಅದು ಅವ್ರದ್ದೇ. ಆಮೇಲೆ ಪರ್ಪ್ಲೆಕ್ಸಿಟಿ, ಒಟ್ಟಿನಲ್ಲಿ 3-4ನೇ ಸ್ಪಾಟಲ್ಲಿ ಪರ್ಪ್ಲೆಕ್ಸಿಟಿ ಬರುತ್ತೆ, ಅಂದರೆ ಪ್ಲ್ಯಾಟ್ಫಾರ್ಮ್ ವೈಸು. ಕ್ಲಾಡು ನೆಕ್ಸ್ಟ್ ಬರುತ್ತೆ, ಆಮೇಲೆ DeepL, ಆಮೇಲೆ ಕ್ಯಾರೆಕ್ಟರ್ ಅಂತೆ, ಆಮೇಲೆ ಕೋಪೈಲಟು 10ನೇ ಸ್ಪಾಟು ಟೋಟಲ್ಲು. ಸೊ ಕ್ರೇಜಿ ಗುರು, ಎಷ್ಟು ಜನ. ನಾನಂತೂ ಈ ಗೂಗಲ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ, ಎಲ್ಲದನ್ನು ಕೂಡ ಚಾಟ್ ಜಿ ಪಿ ಟಿ ಅಥವಾ ಜೆಮಿನೈಗೆ ಆಗ್ತಾಯಿದ್ದೀನಿ ಇತ್ತೀಚೆಗೆ. ಸೊ ಎಲ್ಲರೂ ಕೂಡ ಮಾಡ್ತಾರೆ. ನೆಕ್ಸ್ಟ್ ವೆಬ್ಸೈಟ್ ವಿಸಿಟ್ಗಳೇ ಆಗಲ್ವಾ ಅಂತ, ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ಏನು ಈಗ ಚಾಟ್ ಜಿ ಪಿ ಟಿ ನಂಬರ್ 1 ಸ್ಪಾಟಲ್ಲಿದೆ, ಹೈಯೆಸ್ಟ್ ವ್ಯೂಡ್ ಎ ಐ ಪ್ಲ್ಯಾಟ್ಫಾರ್ಮ್ ಅದು. ಸೊ ತುಂಬ ಜನ ಯೂಸ್ ಮಾಡ್ತಿರುವಂಥ ಪ್ಲ್ಯಾಟ್ಫಾರ್ಮ್ ಇದೀಗ. ಈ ಚಾಟ್ ಜಿ ಪಿ ಟಿ ವೆಬ್ಸೈಟಲ್ಲೂ ಸಹ ಅಡ್ವರ್ಟೈಸ್ಮೆಂಟ್ ಬರುತ್ತಂತೆ. ಸೊ ಬರೀ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟರೆ ಓಕೆ ಆಯಿತಾ, ನಾವು ಕೇಳುವಂಥ ಉತ್ತರಕ್ಕೂ ಸಹ ಅವರು ಆ್ಯಡ್ಸನ್ನು ಇಂಟಿಗ್ರೇಟ್ ಮಾಡಿಬಿಟ್ರೆ ತುಂಬ ಕಷ್ಟ ಆಯಿತಾ. ಅದು ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಹೌದು, ಅವ್ರ ವೆಬ್ಸೈಟಲ್ಲಿ ಮೇಲೆ ಕೆಳಗೆಲ್ಲ ಒಂದು ಕಡೆ ಆ್ಯಡ್ ಬಂದರೆ ಪ್ರಾಬ್ಲಮ್ ಇಲ್ಲ. ನಾವೇನೋ ಒಂದು ಕ್ವಶನ್ ಕೇಳ್ತೀವಿ, ನಾನು ಒಂದು ಐಫೋನ್ ತೊಗೋಬೇಕು ಅಥವಾ ನಾನೇನೋ ಒಂದು ಸ್ಮಾರ್ಟ್ಫೋನ್ ತೊಗೋಬೇಕು, ಏನೋ ಒಂದು ವಾಚ್ ತೊಗೋಬೇಕು, ಯಾವ್ದು ತೊಗೊಳ್ಳಿ ಅಂತ ನೀವು ಕೇಳಿದ್ರೆ, ಈ ಚಾಟ್ ಜಿ ಪಿ ಟಿನವರು ದುಡ್ಡು ತೊಗೊಂಬಿಟ್ಟು ಅದು ಏನು ಇದಿರುತ್ತೆ, ಆ್ಯಡ್ ಇರುತ್ತೆ, ಅದನ್ನೇ ಅಲ್ಲಿ ನಮ್ಗೆ ಉತ್ತರ ಕೊಟ್ಬಿಟ್ರೆ ಇದು ಬೆಸ್ಟ್ ಇದೆ ತೊಗೊಂಬಿಡಿ ಅಂತ. ಸೊ ಅದು ನಂಗೆ ಅನ್ನಿಸ್ತಂಗೆ ಸರಿಯಲ್ಲ ಅನಿಸುತ್ತೆ. ಐ ಹೋಪ್ ಆ ರೀತಿ ಆಗಬಾರದು. ಸೊ ಆ್ಯಡ್ಸ್ ಓಕೆ, ಬಟ್ ಇಷ್ಟು ದಿನ ಫ್ರೀ ಆಗಿತ್ತು, ಇನ್ಮೇಲಾರು ಆ್ಯಡ್ಸ್ ಹಾಕಾರ ದುಡ್ಡು ಮಾಡೋಣ ಅಂದ್ಬಿಟ್ಟು ಮಾಡ್ತಿರ್ಬೋದು. ಬಟ್ ಸ್ಟಿಲ್ ಅದನ್ನು ಅವ್ರು ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ತುಂಬ ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಓಪೋ ಮತ್ತು ರಿಯಲ್ಮಿ, OnePlus ಎಲ್ಲ ಕೂಡ ಒಂದೇ ಕಂಪ್ನಿ, ಓಪೋನೇ ಹ್ಯಾಂಡಲ್ ಮಾಡುತ್ತೆ. ಸೊ ಇಷ್ಟು ದಿನ ಈ ಓಪೋ ಮತ್ತು ರಿಯಲ್ಮಿ ಎರಡು ಕೂಡ ಸಪ್ರೇಟ್ ಎಂಟಿಟಿ ರೀತಿ ಕೆಲಸವನ್ನು ಮಾಡ್ತಿತ್ತು. ಡಿಫ್ರೆಂಟ್ ಟೀಮ್ಸ್ಗಳು ಎಲ್ಲ ಕೂಡ ಡಿಫ್ರೆಂಟ್ ಇತ್ತು. ಇದೀಗ ಸ್ಲೋ ಆಗಿ ಎರಡನ್ನೂ ಕೂಡ ಮರ್ಜ್ ಮಾಡ್ತಾ ಇದ್ದಾರೆ ಆಯಿತಾ. ಆಲ್ರೆಡಿ ಸ್ಲೋ ಆಗಿ ಆಗ್ತಾಯಿದೆ, ಒಂದು 2-3 ವರ್ಷದಿಂದನೇ ಆಗ್ತಾಯಿದೆ. ಒಂದೇ ಟೀಮು ಒಬ್ಬರೇ ಎರಡನ್ನೂ ಡಿಸೈನ್ ಮಾಡ್ತಾರೆ. ಏನಪ್ಪ ಡಿಫ್ರೆನ್ಸಿಯೇಷನ್ನೇ ಇರೋದಿಲ್ಲ, ಎಲ್ಲ ಫೋನ್ಗಳು ಒಂದೇ ಥರ ಕಾಣೋಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಕಂಪ್ಲೀಟ್ ಮರ್ಜ್ ಆಗೋ ಸಾಧ್ಯತೆ ಇದೆ ಆಯಿತಾ. ಸೊ ಆಲ್ರೆಡಿ ಆಲ್ಮೋಸ್ಟ್ ಆಗೋಗಿದೆ. ಸ್ಲೋ ಆಗಿ ಎರಡು ಕೂಡ ಮರ್ಜ್ ಆಗ್ತವೆ, ಒಂದೇ ಟೀಮ್ ಹ್ಯಾಂಡಲ್ ಮಾಡುತ್ತೆ ನೆಕ್ಸ್ಟಿಂದ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ ಅವ್ರದ್ದು ಮ್ಯಾಕ್ಬುಕ್ ಪ್ರೋದು 2 ಹೊಸ ವೇರಿಯಂಟ್ ಲಾಂಚ್ ಆಗ್ತಾಯಿದೆ. ಮೊನ್ನೆ ಬರೀ M5 ಚಿಪ್ಪಿಂದು ಬಂದಿತ್ತು, ನಾನು ಯೂಸ್ ಮಾಡ್ತಿರೋದು ಅದೇನೆ. ಸೊ ನೆಕ್ಸ್ಟು M5 Pro ಮತ್ತು M5 Maxinದು 2 ಹೊಸ ವೇರಿಯಂಟ್ಗಳು ಬರ್ತಾಯಿದೆ. ಮಾರ್ಚ್ 2ನೇ ತಾರೀಕು ಇದು ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾಯಿದೆ. ಸಕ್ಕತ್ತಾಗಿದೆ ಮಾತ್ರ ಆಯಿತಾ. ಆಲ್ರೆಡಿ ನಾನು ಯೂಸ್ ಮಾಡ್ತಿರೋ M5 ಚಿಪ್ಪಿಂದ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನು ಪ್ರೋ ಮತ್ತು ಮ್ಯಾಕ್ಸ್ ವೇರಿಯಂಟ್ ಇನ್ನು ಯಾವ ಲೆವೆಲ್ಗೆ ಇರ್ಬೋದು ಯೋಚನೆ ಮಾಡ್ಕೊಳ್ಳಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ಸೈಲೆಂಟಾಗಿ ಈ ಫೆಬ್ರವರಿ 19ಕ್ಕೆ iPhone 17e ಅನ್ನು ಲಾಂಚ್ ಮಾಡೋ ಸಾಧ್ಯತೆ ಇದೆ. ಒಂಥರ ಮುಂಚೆ ಐಫೋನು SE ಬರ್ತಿತ್ತು ಗೊತ್ತಾ, ಸೊ ಆ ಥರ ಈ 17e ಒಂಥರ ಮೋಸ್ಟ್ ಅಫೋರ್ಡಬಲ್ ಐಫೋನ್ ಅಂತ ಅನ್ಬೋದು. ಅಂದರೆ ಇರೋದ್ರಲ್ಲಿ ಕಡಿಮೆ ದುಡ್ಡಿಗೆ ಲಾಂಚ್ ಮಾಡ್ತಾರೆ. ಕಡಿಮೆ ಅಂದರೆ ಏನೋ ಫುಲ್ಲು 10-20 ಸಾವಿರಕ್ಕಲ್ಲ, ಒಂದು 60,000 ರೇಂಜಲ್ಲಿ ಲಾಂಚ್ ಮಾಡ್ತಾರೆ ನಂಗೆ ಅನ್ನಿಸ್ದಂಗೆ. ಸೊ ಇದರ ಸ್ಪೆಸಿಫಿಕೇಷನ್ ಸುಮಾರಾಗಿದೆ. ಡೈನಮಿಕ್ ಐಲ್ಯಾಂಡು, A19 ಬಯೋನಿಕ್ ಚಿಪ್ಪು, ಮ್ಯಾಕ್ಸೇಫೀಸ್ ಎಲ್ಲ ಬರುತ್ತಂತಪ್ಪ. ಸೊ C1X ಮಾಡೆಮ್ ಅವರೇ ಇನ್ಹೌಸ್ ಡೆವಲಪ್ ಮಾಡಿರುವಂಥ ಮಾಡೆಮು. N1 ವೈರ್ಲೆಸ್ ನೆಟ್ವರ್ಕ್ ಚಿಪ್, ಅದು ಕೂಡ ಇನ್ಹೌಸ್ ಆಗಿರುವಂಥದ್ದು. ಸ್ಪೆಸಿಫಿಕೇಷನ್ ಸುಮಾರಾಗಿದೆ, ಬಟ್ ಹಿಂದ್ಗಡೆ ಸಿಂಗಲ್ ಕ್ಯಾಮ್ರಾ ಇರುತ್ತೆ. ನೋಡೋಣ ಯಾವ ಥರ ಇರುತ್ತೆ ಸ್ಪೆಸಿಫಿಕೇಷನ್ನು, ಇಂಟರ್ಫೇಸಲ್ಲಿ ಹೆಂಗಿರುತ್ತೆ ನೋಡೋಣ. AI ಫೀಚರೆಲ್ಲ ಅಂದರೆ ಸೇಮ್ ನಮಗೆ ಪ್ರೋ ಮತ್ತು ಬೇಸ್ ಮಾಡೆಲ್ಗಳಲ್ಲಿ ಏನಿದೆ ಅದೇ AI ಫೀಚರ್ ಇದರಲ್ಲೂ ಇತ್ತು ಅಂದರೆ ಒಳ್ಳೆಯದು. ನೋಡೋಣ ಒಟ್ಟಿಗೆ. ಅಂದರೆ ನೋಡಿ, ಐಫೋನ್ ತಗೊಳ್ಳೋರೆಲ್ಲ ಹೆಂಗೆ ಅಂತ ಅಂದರೆ, ಆಲ್ರೆಡಿ 2 ಕ್ಯಾಮ್ರಾಗೇ ಎಲ್ಲ ಟ್ರಾಲ್ ಮಾಡ್ತಾರೆ, ಇನ್ನು 1 ಕ್ಯಾಮ್ರಾ ತಗೊಂಬಿಟ್ರೆ ಬಿಟ್ಬಿಡ್ತಾರ, ಆ ಥರ ಆಗ್ಬಿಟ್ಟಿದೆ. ಯಾರೂ ಈ iPhone 17e ತುಂಬ ಜಾಸ್ತಿ ಜನ ಪರ್ಚೇಸ್ ಮಾಡೋದಕ್ಕೆ ಹೋಗಲ್ಲ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಓಪೋದವರು ಸೈಲೆಂಟಾಗಿ ಓಪೋ K14X ಸ್ಮಾರ್ಟ್ಫೋನನ್ನು ಲಾಂಚ್ ಮಾಡಿದ್ದಾರೆ. ಸ್ವಲ್ಪ ಜಾಸ್ತಿಗೆ ಲಾಂಚ್ ಮಾಡಿದ್ದಾರೆ ಆಯಿತಾ. 15,000 ರೇಂಜು. ನಾನು ಅಂದ್ಕೊಂಡೆ ಒಂದು 12-13ಕ್ಕೆ ಬರುತ್ತೆ ಅಂದರೆ. ಬ್ಯಾಂಕ್ ಆಫರ್ ಸೇರೋದು ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಸ್ಟಿಲ್ ಈ ವರ್ಷ ಅಂತೂ ಆ್ಯಕ್ಚುಲಿ ನಾರ್ಮಲ್ಗಿಂತ 1-2 ಸಾವಿರ ರೂಪಾಯಿ ಫೋನ್ಗಳ ಬೆಲೆ ಆ್ಯಕ್ಚುಲಿ ಜಾಸ್ತಿ ಆಗ್ತಾಯಿದೆ ನನಗೆ ಅನ್ನಿಸ್ತಾ ಇದೆ. ಸೊ 6,500 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಡೈಮೆನ್ಸಿಟಿ 6300, ಎಂಟ್ರಿ ಲೆವೆಲ್ 5G ಪ್ರೊಸೆಸರ್. ಸೊ ಆ ಪ್ರೊಸೆಸರ್ಗೆ 15,000 ಸ್ವಲ್ಪ ಓಕೆನೇ. ಎಲ್ಲರೂ ಕೊಡ್ತವ್ರಿಗೂ ಏನು ಹೇಳ್ತೀರಿ, ಒಂದು ಬ್ರ್ಯಾಂಡ್ ಅವ್ರು ಮಾಡಿದ್ರೆ ಕಂಪ್ಲೇಂಟ್ ಮಾಡ್ಬೋದು. ಎಲ್ಲ ಬ್ರ್ಯಾಂಡ್ ಅವರು ಫೋನ್ ಜಾಸ್ತಿ ಮಾಡಿಬಿಟ್ರೆ ಯಾರನ್ನು ಕೇಳ್ತೀರಾ? ಯಾವ ಸರಿ ಯಾವ ತಪ್ಪು ಅಂತ ಹೆಂಗೆ ಜಡ್ಜ್ ಮಾಡೋಕ್ಕಾಗುತ್ತೆ? ಎಲ್ಲರೂ ಜಾಸ್ತಿ ಮಾಡ್ತವ್ರೆ, ಬೇರೆ ಆಪ್ಷನ್ ಇಲ್ದಂಗೆ ಆಗ್ಬಿಡುತ್ತೆ.
ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೇಬೇಕು, ಹಂಗೆ ಆಗ್ಬಿಡುತ್ತೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.